ಅನಾಮಿಕನ ದೂರಿನ ಆಧಾರದ ಮೇಲೆ ನಡೀತಾ ಇರುವ ಶವಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಪಾಯಿಂಟ್ 13ರಲ್ಲಿ ಏನಾದರೂ ಸುಳಿವು ಸಿಕ್ತಾ ಈ ಪ್ರಶ್ನೆ ಕಾಡ್ತಾ ಇದೆ. ಈವರೆಗೂ ಸುಮಾರು 12 ಅಡಿ ಆಳವನ್ನ ಕೊರೆಯಲಾಗಿದೆ. ಅನಾಮಿಕ ದೂರುದಾರ ತೋರಿಸಿದ 2 ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಅಟ್ ಎ ಟೈಮ್ ನಡೀತಾ ಇದೆ. ಕಾರ್ಯಾಚರಣೆ ವೇಳೆ ಅಲ್ಲಿ ಇಲ್ಲಿ ಅಂತ ಮಾಹಿತಿಯನ್ನ ಅಧಿಕಾರಿಗಳಿಗೆ ಆತ ನೀಡ್ತಾ ಇದ್ದಾನೆ. ಸತತ 2 ಗಂಟೆಯಿಂದ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ ಅಧಿಕಾರಿಗಳು. ಮಳೆ ನಡುವೆಯೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. 13ನೇ ಸ್ಪಾಟ್ನಲ್ಲಿ ಏನಾದರೂ ಕುರುಹು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನೇ ಇಟ್ಕೊಂಡು ಎಲ್ಲರೂ ಕೂಡ ಅಲ್ಲಿ ನೋಡ್ತಾ ಇದ್ದಾರೆ. GPRನ ಮೂಲಕವಾಗಿ ಸ್ಪಾಟ್ನಲ್ಲಿ ಡಿಟೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರಿಂದ ಸಿಕ್ಕಂತಹ ಇನ್ಫಾರ್ಮೇಶನ್ ಏನು, ಆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಈ ಉತ್ಖನನ ನಡೀತಾ ಇದೆಯಾ ಅಥವಾ ಆತನ ಒತ್ತಡಕ್ಕೆ ಮಣಿದು ಇಷ್ಟೇ ಮಾಡಿದ್ದೀವಿ, ಬಾಲ್ ನಮ್ಮ ಕೋರ್ಟಲ್ಲಿ ಇಟ್ಕೊಳ್ಳೋದು ಬೇಡ, ಅವ್ನು ಹೇಳ್ದಂಗೆ ಮಾಡಿಬಿಡೋಣ ಅಂತ ಗುಂಡಿ ಅಗಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ? 2 ಸ್ಪಾಟ್ ಅಲ್ಲಿ ಆಗ್ತಿರೋದು ನೋಡ್ತಾ ಇದ್ರಿ ದೃಶ್ಯದಲ್ಲಿ. 2 ಹಿಟಾಚಿ ಬಳಸಿದ್ದಾರೆ, ಒಂದು ದೊಡ್ಡದು ಒಂದು ಚಿಕ್ಕದು. 2 ಹಿಟಾಚಿಗಳು ಅಟ್ ಎ ಟೈಮ್ ವರ್ಕ್ ಮಾಡ್ತಾ ಇದೆ. ಸುಮಾರು 2 ಗಂಟೆಗಳಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 12 ಅಡಿಗೂ ಹೆಚ್ಚು ಆಳಕ್ಕೆ ಕೊರೆದಿದ್ದಾರೆ. ಆದರೆ ಇಲ್ಲಿಯವರೆಗೂ ಏನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಹಿಟಾಚಿಯನ್ನೇ ಬಳಕೆ ಮಾಡ್ತಾ ಇದ್ದಾರೆ. ನಾರ್ಮಲಿ ಆ ಥರದ್ದೇನಾದ್ರೂ ಸಣ್ಣ ಹಿಂಟ್ ಸಿಕ್ಕಿದ್ರು ಕೂಡ ಕಾರ್ಮಿಕರ ಬಳಕೆ ಮೂಲಕವಾಗಿ ಮಣ್ಣನ್ನು ಅಗೆಯುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ತುಂಬಾ ಡೀಪ್ ಆಗಿ ಹೋಗ್ತಾನು ಹಿಟಾಚಿಯನ್ನ ಬಳಸ್ತಾ ಇದ್ದಾರೆ. ಏನಾದ್ರೂ ಇದ್ರೆ ಡ್ಯಾಮೇಜ್ ಆಗಬಾರ್ದು ಹಿಟಾಚಿಗಳನ್ನ ಬಳಸೋದ್ರಿಂದಾಗಿ. ಆದ್ರೆ ಇಲ್ಲಿ ಆಗ್ತಾ ಇರೋ ಪ್ರಕ್ರಿಯೆಯನ್ನು ಗಮನಿಸಿದಾಗ ಏನಾದ್ರೂ ಇದೆಯಾ ಅನ್ನುವಂತಹ ಅನುಮಾನ. ಕಂಬದ ಸಮೀಪದಲ್ಲೇ ಗುಂಡಿ ತೋಡ್ತಾ ಇದ್ದಾರೆ. ಗುಂಡಿ ತೋಡುವ ಸ್ಥಳದಲ್ಲಿ ಮೆಸ್ಕಾಂ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಸ್ಪಾಟ್ 13ರಲ್ಲಿ ಇರುವಂತಹ ವಿದ್ಯುತ್ ಕಂಬ, ಆ ದೃಶ್ಯ ನೋಡ್ತಾ ಇದ್ರಿ, ಕಂಬ ಇದೆಯಲ್ಲ, ಸೊ ಆ ಕಂಬದ ಪಕ್ಕದಲ್ಲೇ ಈ ಕೆಲಸ ಆಗ್ತಾ ಇರೋದು. ವಿದ್ಯುತ್ ಕಂಬಗಳು ಅಡ್ಡ ಆಗತ್ತೆ ಮತ್ತು ಏನಾದರೂ ಅನಾಹುತ ಸಂಭವಿಸಬಹುದು ಅನ್ನೋ ಹಿನ್ನೆಲೆಯಲ್ಲೇ ಎಲ್ಲ ರೀತಿಯ ಪ್ರಿಪರೇಷನ್ ಅನ್ನ ಮಾಡಿಕೊಂಡು ಇವತ್ತು ಅಲ್ಲಿ ಈ ಕಾರ್ಯಾಚರಣೆ ಮಾಡಲಾಗ್ತಾ ಇರೋದು. ಸುತ್ತಮುತ್ತ ಈಗ ಕರೆಂಟ್ ಅನ್ನ ಬಂದ್ ಮಾಡಿಕೊಳ್ಳಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಬಹುದು, ಅದಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಅಲ್ಲಿ ಹಿಟಾಚಿಗಳನ್ನ ಬಳಸ್ತಿರೋ ಹಿನ್ನೆಲೆಯಲ್ಲಿ ಮೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಅಲ್ಲೇ ಇದ್ದಾರೆ. 13ನೇ ಜಾಗದಲ್ಲಿ ಕಾರ್ಯಾಚರಣೆಗೆ ಒಂದಷ್ಟು ಮಳೆಯ ಅಡ್ಡಿ ಆಗ್ತಾ ಇದೆ. ಆದರೂ ಕಾರ್ಯಾಚರಣೆ ಮುಂದುವರೆದಿದೆ. ರಾಶಿ ಮಣ್ಣನ್ನ ಗುಡ್ಡೆ ಹಾಕಿದ್ರೂ ಕೂಡ ಕಳೆಬಾರ ಸಿಗ್ಲಿಲ್ಲ. ಇದುವರೆಗೂ 12 ಅಡಿ ಆಳ ಹೋಗಿ ಶೋಧವನ್ನ ಮಾಡಲಾಗಿದೆ. 13ನೇ ಸ್ಪಾಟ್ನಲ್ಲಿ ಇದಾಗ್ತಾ ಇರುವಂತಹ ಕಾರ್ಯಾಚರಣೆ. ನಾವು ನಿಮಗೆ ಮೊದಲ ದಿನ ತೋರಿಸಿದ್ವಲ್ಲ 13ನೇ ಸ್ಪಾಟ್ ಗುರುತಿಸಲಾಗಿದೆ ಅಂತ. ಆ ಸ್ಪಾಟ್ನ ಇವತ್ತು ಬಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈಗ ವಿದ್ಯುತ್ ಕಂಬ ಇದೆ, ಅದರ ಪಕ್ಕದಲ್ಲೇ ಈ ಕಾರ್ಯಾಚರಣೆ ನಡೀತಾ ಇರೋದು. ಸೊ ಅದಕ್ಕೆ ಆಗಬಹುದಾದಂತಹ ಅಡ್ಡಿಗಳನ್ನೆಲ್ಲ ನಿವಾರಿಸಿಕೊಂಡಿದ್ದಾರೆ. ಅದರ ಪರಿಣಾಮ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಆಸ್ ಆಫ್ ನೌ. ಯಾರೆಲ್ಲ ಮೊಕ್ಕಾಮು ಹೂಡಿದ್ದಾರೆ ಮತ್ತು ವಿದ್ಯುತ್ ಸಂಪರ್ಕವನ್ನ ಈ ಕಾರ್ಯಾಚರಣೆ ಕಂಪ್ಲೀಟ್ ಆಗೋವರೆಗೂ ಮಾತ್ರ ಸ್ಟಾಪ್ ಮಾಡ್ಕೊಳ್ತಾರಾ ಅಥವಾ ಅದು ಕಂಟಿನ್ಯೂ ಆಗಬಹುದಾದ ಸಾಧ್ಯತೆನ ಏನಾಗ್ತಾ ಇದೆ? ಇಲ್ಲ, ಸದ್ಯಕ್ಕೆ ಈ ವಿದ್ಯುತ್ ಕಂಬ ಏನಿದೆ ಅದರ ಸಮೀಪದಲ್ಲೇ ಮಣ್ಣನ್ನು ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಈಗ ಆಲ್ರೆಡಿ ಈ ಭಾಗದ ಎಲ್ಲ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಈ ಕಾರ್ಯಾಚರಣೆ ಮುಗಿಯುವವರೆಗೂ ಆ ಒಂದು ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವಂತ ಕೆಲಸವನ್ನ ಸ್ವತಃ ಮೆಸ್ಕಾಂನ ಅಧಿಕಾರಿಗಳು ಇಲ್ಲೇ ಇದ್ದು ಮಾಡ್ತಾ ಇರುವಂತದ್ದು. ಮೆಸ್ಕಾಂ ಅಧಿಕಾರಿಗಳ ಜೊತೆಗೆ ಇನ್ನು ಉಳಿದಂತ ಕಂದಾಯ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಜೊತೆಗೆ ಪೊಲೀಸರು, ಜೊತೆಗೆ SITಯ ತಂಡ, ಫೊರೆನ್ಸಿಕ್ನವರು, ಜೊತೆಗೆ ವೈದ್ಯಾಧಿಕಾರಿಗಳು ಎಲ್ಲರೂ ಮಾಮೂಲಿಯಾಗಿ ಯಾವ ರೀತಿ ಬರ್ತಾರೆ ಅವರೆಲ್ಲರೂ ಇರುವಂಥದ್ದು. ಎಸ್ಪೆಷಲ್ ಆಗಿ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಬಂದಿರುವಂಥದ್ದು. ಈ ಒಂದು ಉತ್ಖನನ ಕಾರ್ಯಕ್ಕೆ ಮೊದಲ ಬಾರಿಗೆ ಅವರು ಬಂದಿರುವಂಥದ್ದು. ಈವರೆಗೂ ಅವರು ಬಂದಂಥ ಸಂದರ್ಭದಲ್ಲಿ ಉತ್ಖನನ ಕೆಲಸಗಳು ಆಗಿಲ್ಲ. ಇವತ್ತು ಆರಂಭಗೊಂಡಿದೆ, ಹಾಗಾಗಿ ಈಗ ಅವರು ಬಂದಿರುವಂಥದ್ದು ಸ್ವತಃ. ಜೊತೆಗೆ ಈ ಒಂದು ಕಾರ್ಯಾಚರಣೆ ಏನಿದೆ ಉತ್ಖನನ ಮಾಡುವಂಥದ್ದು ಬಹಳಷ್ಟು ವೇಗವಾಗಿ ಸುಮಾರು 2 ಗಂಟೆಗಳಿಂದಲೂ ನಡೀತಾ ಇರುವಂಥದ್ದು. ದೊಡ್ಡ ಪ್ರಮಾಣದ ಮಣ್ಣನ್ನು ತೆಗೆದು ಹೊರಗೆ ಹಾಕಿದ್ದಾರೆ. ದೊಡ್ಡ ಪ್ರಮಾಣದ ಗುಂಡಿಯನ್ನು ತೆಗೆದಿರುವಂಥದ್ದು. ಸುಮಾರು 12 ಅಡಿಯಷ್ಟು ಆಳಕ್ಕೆ ಒಂದು ಭಾಗದಿಂದ ಹೋಗಿರುವಂಥದ್ದು. ಇನ್ನೊಂದು ಭಾಗದಿಂದ ಮೇಲ್ಭಾಗದಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನ ಸಣ್ಣ ಹಿಟಾಚಿ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಎಷ್ಟು ಆಳಕ್ಕೆ ಹೋದರೂ ಅಷ್ಟೇ ಉದ್ದಗಲಕ್ಕೂ ಹೋಗುವಂತ ಕೆಲಸಗಳನ್ನ2 ಹಿಟಾಚಿಗಳು ಮಾಡ್ತಾ ಇರುವಂಥದ್ದು. ಇದೇ ಮೊದಲ ಬಾರಿಗೆ ಉತ್ಖನನದಲ್ಲಿ ದೊಡ್ಡ ಪ್ರಮಾಣದ ಒಂದು ಹಿಟಾಚಿಯನ್ನು ಬಳಕೆ ಮಾಡಿರುವಂಥದ್ದು. ಜೊತೆಗೆ ಎಟ್ ಎ ಟೈಮ್ 2 ಹಿಟಾಚಿಗಳನ್ನು ಬಳಕೆ ಮಾಡಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿದ್ದಂಥ 13ನೇ ಪಾಯಿಂಟ್ನ ಭಾಗ ಏನು ತೋರಿಸಿದ್ದಾನೆ ಆತ ತೋರಿಸಿರುವಂಥ ಒಂದು ಭಾಗದಿಂದ, ಒಂದು ಮೂಲೆಯಿಂದ ಆರಂಭಗೊಳಿಸಿ ಮೋಸ್ಟ್ಲಿ ಸಂಪೂರ್ಣವಾಗಿ ಈ ಭಾಗದ ಎಲ್ಲ ಮಣ್ಣನ್ನು ತೆಗೆಯುವಂಥ ಸಾಧ್ಯತೆಗಳಿದೆ. ಅಷ್ಟೊಂದು
ವೇಗದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಸ್ವಲ್ಪ ಆಳಕ್ಕೆ ಮಾತ್ರ ಹೋಗಿರುವಂಥದ್ದನ್ನು ಗಮನಿಸಬಹುದು. ಆ ಬಳಿಕ ಅದರ ಉದ್ದ ಅಗಲಕ್ಕೂ ಎಲ್ಲ ಭಾಗದಲ್ಲೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಣ್ಣನ್ನು ತೆಗೆದು ಹೊರಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ಪ್ರೊಸೀಜರ್ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇಲ್ಲ ದಿವ್ಯ. ಯಾಕಂತ ಹೇಳಿದರೆ ಈಗಾಗಲೇ ಡ್ರೋನ್ ಮೌಂಟೆಡ್ GPRನ ಮೂಲಕ ಈ ಸ್ಥಳವನ್ನು ಫುಲ್ಲು ಪರಿಶೋಧನೆ ಮಾಡಲಾಗಿತ್ತು. ಅದರಲ್ಲಿ ಏನಾದರೂ ಕುರುಹುಗಳು ಸಿಕ್ಕಿದ್ದಿದ್ರೆ ಈ ರೀತಿಯಾಗಿ ಏಕಾಏಕಿಯಾಗಿ ಬಂದು ಮಣ್ಣನ್ನು ತೆಗೆದು ಹೊರಗೆ ಹಾಕುವಂಥ ಸಾಧ್ಯತೆಯೇ ಇಲ್ಲ. ಯಾಕಂತ ಹೇಳಿದರೆ ಕಳೆಬರಗಳು ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಮಣ್ಣನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ಅದನ್ನು ಈ ಹಿಂದಿನ ನಾವು ಉತ್ಖನನವನ್ನು ಗಮನಿಸಿದಾಗಲೂ ಆರಂಭದಲ್ಲಿ ಕಾರ್ಮಿಕರನ್ನು ಬಳಸಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳು ಮಾಡ್ತಾ ಇದ್ರು. ಆಮೇಲೆ ಏನು ಸಿಗೋದೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಹಿಟಾಚಿಯನ್ನು ತೆಗೆದು ಸುಮಾರು 6 ಅಡಿಯಷ್ಟು ಅವರು ನಿಗದಿಪಡಿಸಿರುವ ರೀತಿಯಲ್ಲಿ 6 ಅಡಿಯಷ್ಟು ಆಳಕ್ಕೆ ಹೋಗಿ ಅಗಲಕ್ಕೆ ಒಂದು 5 ಅಡಿಯಷ್ಟು ಉದ್ದಕ್ಕೆ ಒಂದು 6 ಅಡಿಯಷ್ಟು ಹೋಗಿ ಆ ಪ್ರೊಸೀಜರನ್ನು ಉತ್ಖನನದ ಕೆಲಸವನ್ನು ಮುಗಿಸ್ತಾ ಇದ್ರು. ಆದರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಇಲ್ಲಿ ಆತ ಗುರುತಿಸಿರುವಂಥ ಜಾಗ ಏನಿದೆ ಆ ಜಾಗದ ಪೂರ್ತಿ ಒಂದು ಭಾಗದಿಂದ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ನನಗನ್ನಿಸುತ್ತೆ ಅವರು ಇದೇ ರೀತಿ ಮುಂದುವರಿಸಿದ್ರೆ ಆತ ತೋರಿಸಿರುವಂಥ ಜಾಗಕ್ಕೆ ಯಾವ ರೀತಿ ಟೇಪ್ ಹಾಕಿದ್ರು ಆ ಜಾಗದ ಪೂರ್ತಿ ಮಣ್ಣನ್ನು ತೆಗೆಯುವಂಥ ಸಾಧ್ಯತೆಯೂ ಇರುವಂಥದ್ದು. ಯಾಕಂತ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಈ ಸ್ಥಳದಲ್ಲಿ ಸುಮಾರು 100ಕ್ಕೂ ಅಧಿಕ ಲೋಡಿನಷ್ಟು ಮಣ್ಣನ್ನು ಹಾಕಿದ್ದಾರೆ. ಯಾವಾಗ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಿತ್ತು. ಪ್ರವಾಹದಲ್ಲಿ ಈ ಗುಂಡಿಯಲ್ಲಿ ಮಣ್ಣು ತುಂಬಿತ್ತು, ಕೆಸರು ತುಂಬಿತ್ತು. ಹಾಗಾಗಿ ಈ ಗುಂಡಿಯನ್ನು ಫುಲ್ಲು ರೋಡ್ನ ಲೆವೆಲ್ಗೆ ತರಲಿಕ್ಕೆ ಬೇಕಾಗಿ ಮಣ್ಣನ್ನು ಹಾಕಲಾಗಿತ್ತು. ಹೀಗಾಗಿ ಆ ಮಣ್ಣನ್ನು ಸಂಪೂರ್ಣವಾಗಿ ತೆಗೆದು ಸೈಡಿಗೆ ಹಾಕಿದ ಬಳಿಕ ಮತ್ತೆ ಒಂದು ರೀತಿಯಲ್ಲಿ ಈ ಒಂದು ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡಿ ಮತ್ತೆ ಸ್ವಲ್ಪ ಶೋಧ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಅದು ಇವತ್ತಲ್ಲದಿದ್ರೂ ನಾಳೆಗೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈಗ ಏಕಾಏಕಿ ಬಂದು ಈ ರೀತಿಯಾಗಿ ಸಂಪೂರ್ಣವಾಗಿ ಈ ಭಾಗದ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಕಳೆಬರವನ್ನು ಹುಡುಕುವಂಥ ಪ್ರಯತ್ನಗಳು ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದರೆ ಉದ್ದಗಲಕ್ಕೆ ಅಲ್ಲಿ ಎಷ್ಟು ಜಾಗ ಇದೆ ಅಷ್ಟೂ ಜಾಗದ ಒಂದು ಗುಂಡಿಯನ್ನು ತೆಗೆಯುವಂಥ ದೊಡ್ಡ ಹೊಂಡ ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳ ಸಮ್ಮುಖದಲ್ಲಿ. ಜೊತೆಗೆ ದೂರುದಾರನು ಸ್ವತಃ ಅಲ್ಲೇ ಇರುವಂಥದ್ದು. ಇಡೀ ತಂಡ ಇಲ್ಲೇ ಮೊಕ್ಕಾಂ ಹೂಡಿದೆ. ಜೊತೆಗೆ ಹಿರಿಯ ಅಧಿಕಾರಿಯಾಗಿರುವಂಥ ಈ SITಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಬಂದು ಪರಿಶೀಲನೆ ಮಾಡಿದ ಬಳಿಕನೇ ಈ ಪ್ರಕ್ರಿಯೆಗಳು ಆರಂಭ ಆಗಿರುವಂಥದ್ದು. ಹಾಗಾಗಿ ಸಂಪೂರ್ಣ ಈ ಭಾಗದ ಮಣ್ಣನ್ನು ತೆಗೆದ ಬಳಿಕ ಮತ್ತೊಂದು ಬಾರಿ ಡ್ರೋನನ್ನು ಬಳಕೆ ಮಾಡಿ ಆ GPR ಅನ್ನು ಬಳಕೆ ಮಾಡಿ ಅಲ್ಲಿನ ನೆಲದ ಇನ್ನೊಂದಷ್ಟು ಆಳದಲ್ಲಿ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ನೋಡುವಂಥ ಆ ಸಾಧ್ಯತೆಯೂ ಇದೆ. ಆ ಬಳಿಕ ಮತ್ತೆ ಮುಂದಿನ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಮಣ್ಣನ್ನು ತೆಗೆಯುವಂಥ ಪ್ರಕ್ರಿಯೆ ಏನಿದೆ ಮಳೆ ಬರ್ತಾ ಇದ್ರೂ ಈ ಒಂದು ಕೆಲಸವನ್ನು ಮುಂದುವರಿಸಲಾಗಿದೆ. ಅಧಿಕಾರಿಗಳು ಸಿಬ್ಬಂದಿಗಳು ಕೊಡೆ ಹಿಡಿದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ JCB ಎರಡೂ JCBಗಳು ನಿರಂತರವಾಗಿ ಮಣ್ಣನ್ನು ತೆಗೆದು ಹೊರಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಳೆ ಈ ಒಂದು ಕಾರ್ಯಾಚರಣೆಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆಗ್ತಾ ಇಲ್ಲ. ನಿರಂತರವಾಗಿ ಮಣ್ಣನ್ನು ತೆಗೆದು ಆ ಭಾಗವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ಒಂದು ಭಾಗದಿಂದ ಆರಂಭ ಮಾಡಿರುವಂಥ ಏನು ಮಣ್ಣು ತೆಗೆಯುವಂಥ ಕೆಲಸ ಇದೆ ಕೇವಲ ಮೊದಲಿಗೆ ಆರಂಭದಲ್ಲಿ ಕೇವಲ ಆ ಭಾಗದ ಮಾತ್ರ ಮಣ್ಣನ್ನು ತೆಗೆದು ಅಡಿಭಾಗಕ್ಕೆ ಸುಮಾರು ಒಂದು 10 ಅಡಿ ಹೋಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಇದು ಹಾಗೆ ಅಲ್ಲ. ಇದು ಆಳಕ್ಕೆ ಸುಮಾರು ಈಗ 12 ಅಡಿಯಷ್ಟು ಆಳಕ್ಕೆ ಹೋಗಿದ್ದಾರೆ. ಈಗ ಉದ್ದಗಲಕ್ಕೂ ಆತ ತೋರಿಸಿರುವಂಥ ಜಾಗದ ಉದ್ದಗಲಕ್ಕೂ ಸಂಪೂರ್ಣವಾಗಿ ಮಣ್ಣನ್ನು ತೆಗೆದು ಒಂದು ಲೆವೆಲ್ಗೆ ತರುವಂಥ ಸಾಧ್ಯತೆ ಇದೆ. ಆ ಬಳಿಕ ಮುಂದಿನ ಹೆಜ್ಜೆಯಾಗಿ ಮತ್ತೆ ಡ್ರೋನನ್ನು ಬಳಕೆ ಮಾಡುವಂಥ ಸಾಧ್ಯತೆಯೂ ಇರುವಂಥದ್ದು. ಒಟ್ಟಿನಲ್ಲಿ ಬಹಳಷ್ಟು ಕುತೂಹಲದಿಂದಲೇ ಇದ್ದಂಥ ಈ ಒಂದು ಪಾಯಿಂಟ್ ಏನು 13 ಇದೆ ಅದು ಈಗ ಮತ್ತಷ್ಟು ಕುತೂಹಲವನ್ನೇ ಕೆರಳಿಸ್ತಾ ಇರುವಂಥದ್ದು. ಬಹಳಷ್ಟು ಈ ಒಂದು ಸ್ಥಳದಲ್ಲಿ 10 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಎಲ್ಲ ಸಂದರ್ಭಗಳಲ್ಲಿ ಹೇಳ್ಕೊಂಡಿರುವಂಥದ್ದು. ದೂರಲ್ಲೂ ಹೇಳಿದ್ದಾನೆ, ಜೊತೆಗೆ ವಿಚಾರಣೆ ವೇಳೆಯಲ್ಲೂ ನ್ಯಾಯಾಲಯದ ಮುಂದೆನೂ ಹೇಳಿರುವಂಥದ್ದು. ಹಾಗಾಗಿ ಇದು ಬಹಳಷ್ಟು ಕಗ್ಗಂಟಾಗಿತ್ತು. ಇದನ್ನು ಉತ್ಖನನ ಮಾಡಲಿಕ್ಕೆ ಬಹಳಷ್ಟು ಸವಾಲುಗಳು ಎದುರಾಗಿತ್ತು. ಆದರೆ ಈಗ ಎಲ್ಲ ಸವಾಲುಗಳನ್ನು ದಾಟಿ GPR ಮೂಲಕ ಪತ್ತೆ ಹಚ್ಚುವ ಕೆಲಸ ಆಯಿತು. ಈಗ ಪತ್ತೆ ಹಚ್ಚಿದ ಬಳಿಕ ಆ ಕೆಲಸವನ್ನು ಪೂರ್ಣಗೊಳಿಸಿದ ಬಳಿಕ ಈಗ ಸಂಪೂರ್ಣವಾಗಿ ಅಲ್ಲಿನ ಮಣ್ಣನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಆರಂಭದಲ್ಲಿ ಕೇವಲ ಆಳಕ್ಕೆ ಹೋಗುವಂಥ ಸಾಧ್ಯತೆಗಳು ಮಾತ್ರ ಇತ್ತು ಅನ್ನುವಂಥದ್ದನ್ನು ಗಮನಿಸ್ತಿದ್ವಿ. ಆದರೆ ಅಧಿಕಾರಿಗಳ ನಡೆ ಬೇರೆ ಇತ್ತು. ಅದು
ಸಂಪೂರ್ಣವಾಗಿ ಈ ಭಾಗದ ಮಣ್ಣನ್ನ ತೆಗೆದು ಮುಂದಿನ ಉತ್ಖನನ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ತಯಾರಿಗಳನ್ನ ಮಾಡ್ತಾ ಇರುವಂತದ್ದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈ ವಿದ್ಯುತ್ ಕಂಬ ಏನಿದೆ, ವಿದ್ಯುತ್ ಕಂಬವನ್ನ ಹೊರತುಪಡಿಸಿ ಅದರ ಆ ಭಾಗಕ್ಕೆ ಇರುವಂತ ಎಲ್ಲ ಮಣ್ಣನ್ನ ತೆಗೆಯುವಂತದ್ದು, ಜೊತೆಗೆ ಆಳಕ್ಕೂ ಅಷ್ಟೇ 12 ಅಡಿಯಷ್ಟು ಆಳಕ್ಕೆ ಹೋಗಿ ತೆಗೆಯುವಂತ ಸಾಧ್ಯತೆಗಳಿದೆ. ಅಂದ್ರೆ ಆರಂಭದಲ್ಲಿ ತೆಗೆದಿರುವಂತ ಆಳ ಅಷ್ಟೇ ಆಳಕ್ಕೆ ಹೋಗಿರುವಂತದ್ದು. ಹಾಗಾಗಿ ಇನ್ನು ತೆಗೆಯುವಂತ ಉದ್ದ ಜೊತೆಗೆ ಅಗಲಕ್ಕೂ ಸಂಪೂರ್ಣವಾಗಿ 13ನೇ ಪಾಯಿಂಟ್ ಏನು ಗುರುತು ಮಾಡಿದ್ದಾರೆ ಆ ಪಾಯಿಂಟಿನ ಪೂರ್ತಿ ಮಣ್ಣನ್ನ ತೆಗೆಯುವಂತ ಸಾಧ್ಯತೆಗಳೇ ಈಗ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಹಾಗಾಗಿ ನಿರಂತರವಾಗಿ 2 ಹಿಟಾಚಿಗಳು ಕೆಲಸ ಮಾಡ್ತಿರುವಂತದ್ದು ಆ ಮಣ್ಣನ್ನ